ಹಾಯ್ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಇವತ್ತಿನ ವಿಡಿಯೋ ಬಟನ್ನು ಮತ್ತು ಬಟನ್ ಲೂಪ್ ಸ್ಟಿಚ್ ಮಾಡೋದು ಫ್ರೀ ಟೈಲರಿಂಗ್ ಕ್ಲಾಸಿದ್ದ ಪಾರ್ಟ್ 5 ವಿಡಿಯೋ ಇದು. ನೀವೇನಾರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಇದು ಶರ್ಟ್ ಬಟನ್ ಐತಿ, ಬ್ಲೌಸ್ ಬಟನ್ ಬೇರೆ ಸಿಗುತ್ತೆ. ಇದು ವೈಟ್ ವಾಟರ್ ಕಲರ್ ಇದು. ಅದನ್ನು ಬಿಟ್ಟರೆ ಮತ್ತು ಕಲರ್ಸದ್ದು ಬಟನ್ ಸಿಗ್ತವೆ, ಬಟ್ ಕಲರ್ಸದ್ದು ಅಷ್ಟು ಕ್ವಾಲಿಟಿ ಚಲೋ ಬರಲ್ಲ. ಇದಾದ್ರೆ ಕ್ವಾಲಿಟಿ ಚಲೋ ಬರ್ತೈತಿ, ಅದಕ್ಕೆ ನಾನು ಇದೇ ಬಟನ್ ತೊಗೊಂಡಿನಿ. ಹಂಗೆ ದಾರ ಒಂದು ಎಳೆ ತೊಗೊಂಡು ಅದನ್ನು ಗಂಟು ಹಾಕೀನಿ. 2 ಆಗೈತೆ ಅದು. ಮಿನಿಮಮ್ 3ರಿಂದ 4 ಸತ ಒಂದು ಹೋಲಿಂದ ಹಿಂಗೆ ಸ್ಟಿಚ್ ಹಾಕೋರಿ, ಅಂದ್ರೆ ಗಟ್ಟಿ ಕೂತ್ಕೊಳ್ಳುತ್ತೆ. ಇದು ಭಾಳ ಈಸಿ ಐತ್ರಿ. ಫಸ್ಟಿಂದ ವೀಡಿಯೋಸ್ ನೀವು ನೋಡಿದ್ರಿ ಅಂದ್ರೆ ಅದು ಈಸಿ ಐತಿ, ಅದನ್ನು ಟ್ರೈ ಮಾಡಿರಿ. ಹಂಗೆ ಇದಕ್ಕೆ ಒಂದು ಸ್ವಲ್ಪ ಮಾರ್ಕ್ ಹಾಕಿ ಕಟ್ ಮಾಡ್ಕೊರಿ, ಇಲ್ಲಾಂದ್ರೆ ಲೂಪ್ ದೊಡ್ಡದಾಗ್ಬಿಡ್ತೈತೆ. ಅದು ಆ ಬಟನ್ ಎಷ್ಟೈತಲ್ಲ ಅಷ್ಟು ಲೂಪ್ ಕಟ್ ಮಾಡ್ಕೊರಿ. ಇದಕ್ಕೂ ಸೇಮ್ 2 ಎಳೆ ದಾರನೇ ತೊಗೊಂಡಿನಿ. ಡೈಲಿ ವೀಡಿಯೋಸ್ ಹಾಕ್ತಾ ಇರ್ತೀನಿ, ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ವೀಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ. ನಾಳಿನ ವೀಡಿಯೋದಾಗ ಮಷಿನ್ ಪ್ರಾಕ್ಟೀಸಿಂಗದ್ದು ವಿಡಿಯೋ ಹಾಕ್ತೀನಿ. ನಾಳೆ ಹಾಕ್ತೀನಿ ಅದನ್ನು. ಮಷಿನಿಗೆ ಆಯಿಲಿಂಗ್ ಮಾಡೋದು, ಅದ್ರ ಪಾರ್ಟ್ಸ್ ಎಲ್ಲ ಹೇಳ್ತೀನಿ ನಾಳೆ. ಇದು ಕಾಟನ್ ಅರ್ಬಿ ಸ್ವಲ್ಪ ಸಾಫ್ಟ್ ಇದ್ದಿದ್ದು ಕೈಯಾಗ ಮುದ್ದೆ ಆಗತ್ತೈತ್ರಿ. ಇಲ್ಲ ಬ್ಲೌಸ್ ಮೇಲೆ ಮಾಡಿದ್ರೆ ಭಾಳ ಚಲೋ ಬರ್ತೈತಿ. ಇದು ಗ್ರಿಪ್ ಇಲ್ಲ ಅಲ್ಲ, ಅದಕ್ಕೆ ಒಂದು ಸ್ವಲ್ಪ ಮುದ್ದೆ ಕಾಣತೈತೆ ಅದು. ನೋಡಿರಿ, ಆ ಸಣ್ಣ ಲೂಪ್ ಕಟ್ ಮಾಡಿದರೆ ಇಷ್ಟು ದೊಡ್ಡದೈತೆ ಸ್ಟಿಚ್ ಆದಮೇಲೆ. ಅದಕ್ಕೆ ಎಷ್ಟು ಸಣ್ಣ ಲೂಪ್ ಕಟ್ ಮಾಡ್ಕೊರಿ. ವಿಡಿಯೋ ಹೆಂಗಾಯ್ತು ಅಂತ ಕಮೆಂಟ್ ಮಾಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.